ಇದೇ ಮಾತನ್ನು ವಿದ್ವಾಂಸ ಶೆಲ್ವಪಿಳ್ಳೆ ಅಯ್ಯಂಗಾರ್ ಕೂಡ ಹೇಳ್ತಾರೆ. ನೋಡಿ, ಶಕನಶಾಸ್ತ್ರದ ಪ್ರಕಾರ ಅವರು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಲಗಡೆಯ ಪ್ರಸಾದ ಆಗಿದ್ದು ಅದಕ್ಕೆ ಏನಿರ್ಬೋದು ಅಂತ ಬಹುಶಃ ಏನಂದರೆ ಇವರ ಮನಸ್ಸಲ್ಲಿರೋದನ್ನು ಅಮ್ಮನವ್ರು ಕೇಳಿಸ್ಕೊಂಡಿದ್ದಾರೆ. ನಿನ್ನ ಆಸೆಯನ್ನು ಈಡೇರಿಸ್ತೀನಿ ಅನ್ನುವಂಥ ಅಭಯವನ್ನು ದೇವಿ ಕೊಟ್ಟಿರಬಹುದು ಅಂತಾರೆ ಶೆಲ್ವಪಿಳ್ಳೆ ಅಯ್ಯಂಗಾರ್. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆಗೆ ಶೆಲ್ವಪಿಳ್ಳೆ ಅಯ್ಯಂಗಾರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಧಾರ್ಮಿಕ ತಪಸ್ವಿಗಳಾದಂಥ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ. ಖಡ್ಗಮಾಲಾ ಸ್ತೋತ್ರ ಪಠಣ ಸಹ ಆಗಿದೆ. ಈ ಖಡ್ಗಮಾಲಾ ಸ್ತೋತ್ರದ ಹಿನ್ನೆಲೆ ಮತ್ತು ಫಲಾಫಲಗಳು ಮತ್ತು ಏನಂತೇಳಿ? ಅದು ಖಡ್ಗಮಾಲಾ ಸ್ತೋತ್ರಗಳು ಶಾಕ್ತತಂತ್ರಗಳಲ್ಲಿ ಬರುವಂತಹ ಒಂದು ದೊಡ್ಡ ಸ್ತೋತ್ರ. ನಿಮಗೆ ಒಂದೆರಡು ಇದನ್ನು ಹೇಳಬೇಕಾದ್ರೆ ಅದರಲ್ಲೇ ಬರ್ತದೆ. ಹ್ರೀಂಕಾರಾಸನ ಗರ್ಭಿತಾನಲಶಿಖಾಂ ಸೌಕ್ಲೀಂ ಕಲಾಂ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಶಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಅಂತ. ಶ್ರೀಚಕ್ರದಲ್ಲಿ ಸಂಚಾರ ಮಾಡುವ ತಾಯೇ, ನೀನು ಮಾತಾಡು, ನೀನು ನನ್ನನ್ನು ಕಾಪಾಡು. ಫಲವನ್ನು ಹೇಳುವಾಗ ತಾದೃಶಂ ಖಡ್ಗಮಾಪ್ನೋತಿ, ಅಂತಹ ಖಡ್ಗ ಸಿಗುತ್ತೆ. ಏನ ಹಸ್ತಸ್ಥಿತೇನ ವೈ, ಯಾವುದನ್ನು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಅಷ್ಟಾದಶ ಮಹಾದ್ವೀಪ ಸಮ್ರಾಟ್ ಭೋಕ್ತಾ ಭವಿಷ್ಯತಿ, 18 ದ್ವೀಪಗಳಿಂದ ಕೂಡಿದ ಈ ಪೃಥ್ವಿಯಲ್ಲೇ ಅವನು ಫೇಮಸ್ ಆಗ್ತಾನೆ. ಅಂತಹ ಖಡ್ಗ ಸಿಗ್ತದೆ. ನಾನು ಈ ಪ್ರಪಂಚದಲ್ಲೇ ಫೇಮಸ್ ಆಗಬೇಕು ಅನ್ನೋದಾದರೆ ಯಾವ ಖಡ್ಗ ಬೇಕು, ಅಂತಹ ಅಧಿಕಾರ ಅನ್ನುವಂತಹ ಖಡ್ಗ ಸಿಗುತ್ತೆ ಅನ್ನೋದು ಅದರಲ್ಲಿದೆ. ಇದರ ಜೊತೆಗೆ ಬಲಭಾಗದಲ್ಲಿ ದೇವಿ ಪ್ರಸಾದವನ್ನು ಹೂವಿನ ರೂಪದಲ್ಲಿ ನೀಡಿದ್ದಾಳೆ ಅಂತೇಳಿ, ಈ ಹೂವು ನೀಡುವಂತಹ ಒಂದು ನಂಬಿಕೆಗಳು, ಆಚರಣೆಗಳು ಏನಂತ? ದೇವತೆಗಳ ಮುಂದೆ ಹೂಗಳನ್ನು ಧರಿಸಿರುವಾಗ ಯಾರದೇ ಪ್ರಯತ್ನವಿಲ್ಲದೆ, ನೋಡಿ, ಹೂಗಳೆಲ್ಲ ಯಾರೋ ಇದು ಹಾಕ್ಬಿಟ್ಟು ಮೇಲ್ಗಡೆ ಭಾರ ಜಾಸ್ತಿ ಆಗಿ ಕೆಳಗಡೆ ಬೀಳೋದು ಬೇರೆ ವಿಚಾರ, ಅಥವಾ ಯಾರೋ ಹಿಂದ್ಗಡೆಯಿಂದ ತಳ್ಳಿಬಿಡೋದು ಬೇರೆ ವಿಚಾರ, ಅಥವಾ ಎಳೆಯುವಾಗ ಕೆಳಗಡೆ ಬೀಳೋದು ಬೇರೆ ವಿಚಾರ. ಯಾರೂ ಸ್ಪರ್ಶನೇ ಮಾಡದೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದಾಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನೋ ಪ್ರಾರ್ಥನೆ ಇರುವಾಗ ತಕ್ಷಣ ದೇವಿ ರೂಪದಲ್ಲಿ ಹೂ ಬೀಳೋದನ್ನು ನಮ್ಮ ಭಾರತ ದೇಶದಲ್ಲಿ ಬಹಳ ನಂಬ್ತಾರೆ. ನೀವು ಕೆಲವೊಂದು ಜಾಗಗಳಲ್ಲಿ ಆ ಹೂ ಕೊಡದೆ ಹೋದರೆ ರಥೋತ್ಸವನ್ನೇ ನಡೆಸೋದಿಲ್ಲ. ಸುಮಾರು 12 ವರ್ಷಗಳ ಕಾಲ ಹೂ ಬಿದ್ದಿಲ್ಲದೆ ಇರೋದು 13ನೇ ವರ್ಷದಲ್ಲಿ ರಥೋತ್ಸವ ನಡೆಸಿರೋದೆಲ್ಲ ಇದೆ. ಅಂದರೆ ಆ ನಂಬಿಕೆಗಳು ಕೆಲವೊಮ್ಮೆ ಏನಾಗುತ್ತೆ, ಪ್ರತಿ ವರ್ಷಕ್ಕೂ ಒಂದೊಂದು ಸಲ ಬೀಳ್ತಾ ಇರುತ್ತೆ. ಸೊ ಇದನ್ನು ನಂಬ್ತಾರೆ ನಮ್ಮಲ್ಲಿ. ಇದನ್ನು ಹೂ ಕೊಡೋದು, ಹೂ ತಗೊಳ್ಳೋದು ಅನ್ನೋ ನಂಬಿಕೆಯಲ್ಲಿ ಇಟ್ಟಿದ್ದಾರೆ. ಕೆಲವೊಮ್ಮೆ ಮನೆಗಳಲ್ಲಿ ಮಂಗಳ ಕಾರ್ಯ ನಡೆಸುವಾಗ ಕುಲದೇವತೆ ಹತ್ರ